ನಮ್ಮ ಸಿಂಧನೂರಿಗೆ ಬಂತು ಈ ವರ್ಷದ ಮೊದಲ ಮಳೆ, ಅದನ್ನು ಈ ಥರ ಸುಡೋ ಸುಡೋ ಬಿಸಿಲಲ್ಲಿ ನಮ್ಮ ರಾಯಚೂರಿನಲ್ಲಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನೋಡ್ರಿ 100 ಡೇಸ್ ಚಾಲೆಂಜ್ನ 15ನೇ ವಿಡಿಯೋಗೆ ಸ್ವಾಗತ. ಇವತ್ತು ನೋಡಿ ಜಿಮ್ ಎಲ್ಲ ಮುಗಿಸ್ಕೊಂಡು ಇವತ್ತು ನೋಡ್ರಿ ಬೆಳಗ್ಗೆ ನಾಷ್ಟಕ್ಕೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಮಾಡಿ ನಾನು ತಿನ್ಕೊಂಡು ನಾನು ಬಂದೆ ನಮ್ಮ ಸ್ಟುಡಿಯೋಗೆ. ಸ್ಟುಡಿಯೋ ಬಂದ ತಕ್ಷಣ ಒಂದು ಪಾರ್ಸಲ್ ಇತ್ತು, ಅದನ್ನ ಪಾರ್ಸಲ್ನ ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಟೆ. ಅದಾದಮೇಲೆ ಒಂದು ಹೊಸ ವರ್ಕ್ನ ಸ್ಟಾರ್ಟ್ ಮಾಡಿದೆ. ನಿನ್ನೆ 2 ವರ್ಕ್ ಮಾಡಿದ್ನಲ್ಲ, ಅದನ್ನು ಇವತ್ತು ಫ್ರೇಮ್ ಮಾಡಿಸೋದಿತ್ತು. ಫ್ರೇಮ್ ಮಾಡಿಸೋಕ್ಕೋಸ್ಕರ ಹೊರಟಿದ್ದೆ. ಅಷ್ಟರಲ್ಲಿ ಇನ್ನೊಬ್ರು ವರ್ಕ್ನ ಕಂಪ್ಲೀಟ್ ಆಗಿತ್ತು, ಅದನ್ನು ಫ್ರೇಮ್ ಕೂಡ ರೆಡಿ ಆಗಿತ್ತು. ಅದನ್ನು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೆ ಅಣ್ಣಿಗೆ. ಇದು ನೋಡಿ ಬೆಂಗಳೂರಿಗೆ ಹೋಗುತ್ತೆ ಇವತ್ತು. ಇನ್ನೊಂದು ವರ್ಕ್ ಅಕ್ಕೋರ್ದು ಇದೊಂದು ಆರ್ಡರ್ ಇತ್ತು, ಇದ್ರ ಮೇಲೆ ಒಂದು ಸ್ವಲ್ಪ ಲೈನ್ಸ್ ಬರೆಯೋದಿತ್ತು. ಅದನ್ನು ಲೈನ್ಸ್ ಬರ್ಕೊಂಡು ಅದನ್ನ ಫ್ರೇಮ್ ಕೊಟ್ಟೆ. ಅದಾದಮೇಲೆ ಮನೆಯಿಂದ ಊಟ ಬಂತು ನೋಡಿ. ಇವತ್ತು ಪನ್ನೀರು, ರೊಟ್ಟಿ, ಹಾಗೇನೆ ಸಲಾಡ್ ಇತ್ತು ಅದ್ರ ಜೊತೆ. ಹಾಗೇನೆ ಅದು 2 ಫೋಟೋ ಫ್ರೇಮ್ ಕೊಟ್ಟಿದ್ನಲ್ಲ, ಅದನ್ನು ಫ್ರೇಮ್ ರೆಡಿಯಾಗಿ ಬಂದು ನೋಡಿ, ಅದನ್ನ ಪ್ಯಾಕ್ ಮಾಡಿ ಇಟ್ಟಿದೆ. ಅಷ್ಟರಲ್ಲಿ ನಮ್ಮ ಸಿನ್ನೂರಿನಲ್ಲಿ ಮಳೆ ಬಂತು. ಎಷ್ಟು ಖುಷಿಯಾಗಿತ್ತು ಅಂದರೆ, ನಮ್ಮ ಸ್ಟುಡಿಯೋದಲ್ಲಿ ಇದ್ದಾಗ ಇದು ಫಸ್ಟ್ ಟೈಮ್ ನಾನು ಮಳೆ ನೋಡ್ತಾ ಇರೋದು. ಈ ಬೇಸಿಗೆಯ ಪ್ರಥಮ ವರ್ಷದ ಈ ಮಳೆಯನ್ನು ನೋಡಿ ತುಂಬಾನೇ ಖುಷಿ ಆಯಿತು. ನಾನು ತುಂಬಾನೇ ಗಾಬರಿ ಆಗ್ಬಿಟ್ಟೆ. ತುಂಬ ಸಖತ್ ಎಂಜಾಯ್ ಮಾಡಿದೆ. ಅದಾದಮೇಲೆ ಸಿಯಾ ಶೀಟ್ನ ವಾಟರ್ ಇತ್ತು, ಅದನ್ನು ಸ್ವಲ್ಪ ಮಳೆ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿದೆ ನೋಡಿ. ಅಷ್ಟರಲ್ಲಿ ಒಂದು ಖಡಕ್ ಬಿಸಿಲು ಬಿತ್ತು. ನಮ್ಮ ಸ್ಟುಡಿಯೋ ನೋಡಿ ಬಸವ ಸರ್ಕಲ್ ಅಮೃತ್ ಟ್ಯಾಟೂ ಸ್ಟುಡಿಯೋ, ಇಲ್ಲಿ ನೋಡ್ಬೋದು ನೀವು. ಅದಾದಮೇಲೆ ಇನ್ನೊಂದು ಬ್ಲಡ್ ಪೇಂಟಿಂಗ್ ಆರ್ಡರ್ ಬಂತು, ಅದನ್ನು ರಿಸೀವ್ ಮಾಡ್ಕೊಂಡು ಮನೆಗೆ ಬಂದೆ ನೋಡಿ. ಅದೇ ಪನ್ನೀರ್ ಇತ್ತು, ಪನ್ನೀರ್ ಊಟ ಮಾಡಿಕೊಂಡು ಇವತ್ತಿನ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಧನ್ಯವಾದಗಳು, ಮತ್ತೆ ಸಿಗೋಣ.